ನೋಡಿ, ನಮ್ಮ ಹೆಮ್ಮೆಯ ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಜ್ಯ. ದಿನನಿತ್ಯ ಕೂಡ ಹೊಸ ಹೊಸ ಯೋಜನೆಗಳು, ಕೋಟಿ ಕೋಟಿ ಬಂಡವಾಳಗಳು ಈ ರಾಜ್ಯದಲ್ಲಿ ಹೂಡಿಕೆಯಾಗುತ್ತೆ. ಹೊಸ ಹೊಸ ಯೋಜನೆಗಳಿಗೆ ಶಂಕುಸ್ಥಾಪನೆ ಕೂಡ ಆಗುತ್ತೆ. ಮತ್ತೊಂದು ಕಡೆ ವಿವಿಧ ಜಿಲ್ಲೆಗಳಿಗೆ ಬಂಪರ್ ಲಾಟ್ರಿ. ಕರ್ನಾಟಕದಲ್ಲಿ 6,252 ಕೋಟಿ ಬಂಡವಾಳ, 83 ಯೋಜನೆಗಳಿಗೆ ಅಸ್ತು ಅಂತ ಹೇಳಲಾಗಿದೆ. ವಿವಿಧ ಜಿಲ್ಲೆಗಳಿಗೆ ಇದರಿಂದ ಬಂಪರ್ ಲಾಟ್ರಿ ಕೂಡ ಹೊಡೆದಿದೆ ಅಂತ ಹೇಳಬಹುದು. ಕರ್ನಾಟಕ ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಹೆಚ್ಚಿನ ವಿಸ್ತರಣೆಗೆ ರಾಜ್ಯ ಸರ್ಕಾರ ಅಧಿಕ ಬಂಡವಾಳ ಸೆಳೆಯುವ ಪ್ರಯತ್ನ ಕೂಡ ಮುಂದುವರೆಸಿದೆ. ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಅಭಿವೃದ್ಧಿಯನ್ನು ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಧಿಕ ಬಂಡವಾಳ ಸೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ, ರಾಜ್ಯವನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ. ಇನ್ನು ಏಕಗವಾಕ್ಷಿ ಸಮಿತಿಯ ಸಭೆ ಮಾಡಲಾಯಿತು ನಿನ್ನೆ. ಆ ಸಭೆಯಲ್ಲಿ 6,252 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆಯನ್ನು ಕೊಡಲಾಗಿದೆ. ಇದರಿಂದ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಹೊಸ ಹೊಸ ಕಂಪನಿಗಳು ಹೂಡಿಕೆ ಮಾಡೋ ಮುಖಾಂತರ ತಮ್ಮ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುತ್ತೆ. ಇದರಿಂದ ರಾಜ್ಯವೂ ಕೂಡ ಆದಷ್ಟು ಬೇಗ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅದರ ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯೂ ಕೂಡ ಆಗತ್ತೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಸುಮಾರು 24 ಯೋಜನೆಗಳಡಿ ತಲಾ 50 ಕೋಟಿ ರೂಪಾಯಿಗೂ ಹೆಚ್ಚಿನ ಬಂಡವಾಳ ಹೂಡುತ್ತೆ. ಇವುಗಳಿಂದ 4,703 ಕೋಟಿ ಹರಿದು ಬರುತ್ತೆ. 15 ಕೋಟಿ ರೂಪಾಯಿಯಿಂದ 50 ಕೋಟಿಯವರೆಗೆ ಬಂಡವಾಳ ಹಾಕುವಂತಹ 57 ಯೋಜನೆಗಳಿದ್ದು ಇವುಗಳಿಗೆ 1,291.87 ಕೋಟಿ ರೂಪಾಯಿ ಕೂಡ ಬರುತ್ತೆ. ಇನ್ನು ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮುಖಾಂತರ 258 ಕೋಟಿ ರೂಪಾಯಿ ಬರುತ್ತೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ, ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರುತ್ತೆ. ಇನ್ನು ಹೂಡಿಕೆಗೆ ಮುಂದಾಗಿರುವಂತಹ ಕಂಪನಿಗಳು ಯಾವುದೆಲ್ಲ, ಹೆಚ್ಚಿನ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ, ಕರ್ನಾಟಕದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿರುವಂತಹ ಕಂಪನಿಗಳು ಯಾವುದೆಲ್ಲ ಇದೆ ನೋಡೋದಕ್ಕೆ ಹೋಗೋದಾದರೆ ಸುಮಾರು 258 ಕೋಟಿ ರೂಪಾಯಿ ಬರುತ್ತೆ 2 ಯೋಜನೆಗಳ ಮುಖಾಂತರ. ಒಂದು ಏರೋಸ್ಪೇಸ್, ಮಷಿನ್ ಟೂಲ್ಸ್, ಆಹಾರ ಸಂಸ್ಕರಣೆ, ಸಕ್ಕರೆ, ಜವಳಿ, ಇಂಟಿಗ್ರೇಟೆಡ್ ಕೈಗಾರಿಕಾ ಪಾರ್ಕ್, ಜನರಲ್ ಎಂಜಿನಿಯರಿಂಗ್, ESDM ಉತ್ಪಾದನೆ ವಲಯಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಜಸ್ಟಿನ್ ವೆಂಚರ್ಸ್ ಮತ್ತು ಜಂಪನ ಕನ್ಸ್ಟ್ರಕ್ಷನ್ ಕಂಪನಿಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇಂಟಿಗ್ರೇಟೆಡ್ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಗೆ 475ರಿಂದ 465 ಕೋಟಿ ರೂಪಾಯಿ ವಿನಿಯೋಗಿಸೋದಕ್ಕೆ ಉತ್ಸುಕ ಆಗಿದೆ ಅನ್ನುವ ಮಾಹಿತಿ. ಇನ್ನು ವಿಜಯಪುರದಲ್ಲಿ ಸಕ್ಕರೆ ಕಾರ್ಖಾನೆ, ವಿದ್ಯುತ್ ಉತ್ಪಾದನೆ, ಮಿಕ್ಕಂತೆ ಶ್ರೀಶೈಲ ಮಲ್ಲಿಕಾರ್ಜುನ ಡಿಸ್ಟಿಲರೀಸ್ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಲ್ಲಿ ಸಕ್ಕರೆ ಕಾರ್ಖಾನೆ ಹಾಗೆ ವಿದ್ಯುತ್ ಉತ್ಪಾದನೆಗೆ 453.10 ಕೋಟಿ ರೂಪಾಯಿ. ಆಕ್ಸಿಸ್ಕೇಡ್ ಏರೋಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ದೇವನಹಳ್ಳಿಯಲ್ಲಿ 426 ಕೋಟಿ ರೂಪಾಯಿ. ಪ್ಯಾರಿ ಇಂಡಿಯಾ ಲಿಮಿಟೆಡ್ ಬಾಗಲಕೋಟೆಯಲ್ಲಿ ಬೆಲ್ಲ ತಯಾರಿಕಾ ಘಟಕಕ್ಕೆ 397.43 ಕೋಟಿ. ಇನ್ನು ಲಿಫಿನಿಟಿ ಬಯೋ ಎನರ್ಜಿ ಕೈಗಾರಿಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ ಹಾಗೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಲ್ಲಿ ಒಟ್ಟು 4 ಕಂಪ್ರೆಸ್ಡ್ ಬಯೋಗ್ಯಾಸ್ ಘಟಕಗಳ ಸ್ಥಾಪನೆಗೆ 310 ಕೋಟಿ ರೂಪಾಯಿ ಬಂಡವಾಳ ಹೂಡಲಿದೆ ಅನ್ನುವ ಮಾಹಿತಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಲ್ಲಿ ಬ್ಲೂ ನೈನ್ ಕಂಪನಿ 2 ಯೋಜನೆಗಳಿಗೆ ಕ್ರಮವಾಗಿ 201.50 ಕೋಟಿ, 177.50 ಕೋಟಿ. ಮಾಲೂರು ತಾಲೂಕಿನಲ್ಲಿ ಸ್ಯಾಂಡರ್ ಪ್ರಾಜೆಕ್ಟು ಮತ್ತು ಅರೆಟ್ 22 ಲಿಮಿಟೆಡ್ ಕಂಪನಿಗಳು ಕ್ರಮವಾಗಿ ತಲಾ 200 ಕೋಟಿಯಂತೆ 400 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಾರೆ ಈ ಕಂಪನಿಗಳ ಹೂಡಿಕೆಯಿಂದ ರಾಜ್ಯವೂ ಕೂಡ ಅಭಿವೃದ್ಧಿಯಾಗುತ್ತೆ, ಅದರ ಜೊತೆಗೆ ಸಾಕಷ್ಟು ಉದ್ಯೋಗ ಕೂಡ ಸಿಗುತ್ತೆ.